50 ಲಕ್ಷ ಜನ ಕಾಯ್ತಾ ಇರುವಂತಹ ಆ ಮಕರ ಜ್ಯೋತಿ ನಿಜವಾಗ್ಲೂ ಪವಾಡನ ಅಥವಾ ಮನುಷ್ಯರೇ ಹಚ್ಚೋ ಬೆಂಕಿನ? ಲೆಟ್ಸ್ ಬಿ ಆನೆಸ್ಟ್, ಕೇರಳ ಸರ್ಕಾರ ಮತ್ತು ದೇವಸಂ ಬೋರ್ಡ್ ಈಗಾಗಲೇ ಒಪ್ಕೊಂಡಿದೆ ಮಕರ ಜ್ಯೋತಿ ಅನ್ನೋದು ಮಾನವ ನಿರ್ಮಿತ ಅಂತ. ಹಿಂದೆ ಆದಿವಾಸಿಗಳು ಬೆಟ್ಟದ ಮೇಲೆ ದೀಪ ಹಚ್ಚಿ ಸಂಕ್ರಾಂತಿಯನ್ನ ಆಚರಿಸ್ತಾ ಇದ್ರು. ಈಗ್ಲೂ ಅರಣ್ಯ ಇಲಾಖೆ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಕರ್ಪೂರವನ್ನ ಹಾಕಿ ದೀಪ ಹಚ್ತಾರೆ. ಹಾಗಾದ್ರೆ ಅಲ್ಲಿ ಸೇರೋ ಕೋಟಿ ಕೋಟಿ ಭಕ್ತರು ದಡ್ರ? ಅವರಿಗೆ ಈ ಸತ್ಯ ಗೊತ್ತಿಲ್ವಾ? ಗೊತ್ತಿದ್ರು ಅಲ್ಲಿಗೆ ಯಾಕೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ನಿಮ್ಗೆ ಕೇಳಿಸ್ಬೋದು. ನಾನೊಂದು ಸಣ್ಣ ಸೈನ್ಸ್ ಹೇಳ್ತೀನಿ. ಆ ಸೈನ್ಸ್ ನ ಕೇಳಿದ್ಮೇಲೆ ನಿಮ್ ಮೈ ರೋಮಾಂಚನ ಆಗುತ್ತೆ. ನೋಡಿ, ಇದನ್ನ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಥವಾ ಸಾಮೂಹಿಕ ಪ್ರಜ್ಞೆ ಅಂತ. ದೀಪ ಹಚ್ಚೋದು ಮನುಷ್ಯರೇ ಆಗಿರ್ಬೋದು, ಆದ್ರೆ ಸರಿಯಾಗಿ ಆ ಮಕರ ನಕ್ಷತ್ರ ಬರೋ ಟೈಮಿಂಗ್ಗೆ ಆಕಾಶದಲ್ಲಿ ಯಾರೋ ಕೃಷ್ಣ ಪಕ್ಷಿ ಮತ್ತು ಒಂದೇ ಸಮಯಕ್ಕೆ ಲಕ್ಷಾಂತರ ಜನ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ್ತಾರಲ್ಲ, ಆಗ ಅಲ್ಲಿ ಕ್ರಿಯೇಟ್ ಆಗೋದು ಒಂದು ಮ್ಯಾಸಿವ್ ಎನರ್ಜಿ ಫೀಲ್ಡ್. ಕ್ವಾಂಟಮ್ ಫಿಸಿಕ್ಸ್ ಹೇಳೋ ಪ್ರಕಾರ ಯಾವಾಗ್ಲೂ ಲಕ್ಷಾಂತರ ಜನ ಒಂದೇ ಭಾವನೆಯಿಂದ ಒಂದೇ ಕಡೆ ಫೋಕಸ್ ಮಾಡ್ತಾರೋ ಅಲ್ಲಿನ ವೈಬ್ರೇಷನ್ ಲೆವೆಲ್ ಸಾಮಾನ್ಯ ಜಾಗಕ್ಕಿಂತ 100 ಪಟ್ಟು ಹೆಚ್ಚಿರುತ್ತೆ. ಭಕ್ತರು ಅಲ್ಲಿಗೆ ಹೋಗೋದು ಲೈಟ್ ನೋಡಕ್ ಮಾತ್ರ ಅಲ್ಲ, ಆ ಹೈ ವೋಲ್ಟೇಜ್ ಪಾಸಿಟಿವ್ ವೈಬ್ರೇಷನ್ ಅನ್ನ ಫೀಲ್ ಮಾಡಕ್ಕೆ. ಆದ್ರೆ ಆ ಎನರ್ಜಿ ತಡ್ಕೊಳಕ್ಕೆ ನಿಮ್ ಬಾಡಿ ರೆಡಿ ಇರಬೇಕು. ಅದಕ್ಕೆ ಆ 41 ದಿನಗಳ ವ್ರತ. ಇದು ಬರೀ ಸಂಪ್ರದಾಯ ಅಲ್ಲ, ಇದು ಬಯಾಲಜಿ. ಒಬ್ಬ ಮನುಷ್ಯನ ಹಳೆ ಅಭ್ಯಾಸ ಹೋಗಿ ಹೊಸ ಲೈಫ್ ಸ್ಟೈಲ್ ಸೆಟ್ ಆಗೋಕೆ ಬೇಕಿರೋದು ಮಂಡಲ ಅಂದ್ರೆ 41 ದಿನ. ಇಲ್ಲಿ ಪಾಲಿಸೋ ಬ್ರಹ್ಮಚರ್ಯ ಅಂದ್ರೆ ಕೇವಲ ಸೆಕ್ಸ್ ನಿಂದ ದೂರ ಇರೋದಲ್ಲ, ಇಟ್ಸ್ ಎ ಸೆಮೆನ್ ರಿಟೆನ್ಷನ್. ನಮ್ಮ ಬಾಡಿಯಲ್ಲಿ ಮೋಸ್ಟ್ ಪವರ್ಫುಲ್ ಎನರ್ಜಿಯನ್ನ ವೇಸ್ಟ್ ಮಾಡದೆ ಅದನ್ನ ಮೆದುಳಿಗೆ ಬೇಕಾದ ಓಜಸ್ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್. ಇದರಿಂದ ಫೋಕಸ್ ಹೆಚ್ಚಾಗುತ್ತೆ, ಕಣ್ಣಲ್ಲಿ ತೇಜಸ್ಸು ಬರುತ್ತೆ. ಇದಕ್ಕೆ ಮಾಡರ್ನ್ ಸೈನ್ಸ್ ಡೊಪಾಮೈನ್ ಡಿಟಾಕ್ಸ್ ಅಂತ ಕರೀತಾರೆ. ಕಪ್ಪು ಬಟ್ಟೆ, ಚಪ್ಪಲಿ ಇಲ್ಲದೆ ನಡೆಯೋದು, ನೀವೆಲ್ಲ ನಿಮ್ಮ ಅಹಂಕಾರವನ್ನ ಸಾಯಿಸೋಕೆ ಇರೋ ದಾರಿಗಳು. ಯಾವಾಗ ಈ 41 ದಿನಗಳ ಪ್ರಿಪರೇಷನ್ ಮುಗಿಯುತ್ತೋ ಆಗ ಮಾತ್ರ ನೀವು ಆ 18 ಮೆಟ್ಟಲುಗಳು ಹತ್ತೋಕೆ ಅರ್ಹರು. ಅದು ಕೇವಲ ಕಾಂಕ್ರೀಟ್ ಮೆಟ್ಟಲುಗಳಲ್ಲ, ನಮ್ಮ 5 ಇಂದ್ರಿಯಗಳು, 8 ರಾಗದ್ವೇಷಗಳು, 3 ಗುಣಗಳು ಮತ್ತು ವಿದ್ಯೆ ಅವಿದ್ಯೆ. ಈ 18 ಮನುಷ್ಯನ ಸಹಜ ಗುಣಗಳನ್ನ ಮೆಟ್ಟಿ ನಿಂತವ್ರು ಮಾತ್ರ ಆ ಅಯ್ಯಪ್ಪನನ್ನ ನೋಡೋಕೆ ಸಾಧ್ಯ. ಅದಕ್ಕೆ ಇರುಮುಡಿ ಇಲ್ಲದೆ ಆ ಮೆಟ್ಟಿಲು ಹತ್ತೋಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಅಲ್ಟಿಮೇಟ್ಲಿ ಬೆಟ್ಟದ ಮೇಲೆ ಕಾಣೋ ಜ್ಯೋತಿ ಒಂದು ಸಂಕೇತ ಮಾತ್ರ. ಆ 41 ದಿನಗಳ ಕಠಿಣ ವ್ರತ ಮಾಡಿ ಕಾಡು ಮೇಡು ಹಲೆದು ಆ ದೀಪ ನೋಡಿದಾಗ ನಿಮ್ಮ ಮನಸ್ಸಿನೊಳಗೂ ಒಂದು ದೀಪ ಹತ್ಕೊಳ್ಳುತ್ತೆ ನೋಡಿ, ಅದೇ ನಿಜವಾದ ಅಯ್ಯಪ್ಪ ತತ್ವಮಸಿ. ಯು ಆರ್ ದಟ್. ನಿಮಗೂ ಆ ಅಯ್ಯಪ್ಪನ ವೈಬ್ರೇಷನ್ ಮೇಲೆ ನಂಬಿಕೆ ಇದ್ರೆ ಕಮೆಂಟ್ ನಲ್ಲಿ ಗಟ್ಟಿಯಾಗಿ ಬರೀರಿ, ಸ್ವಾಮಿಯೇ ಶರಣಮಯ್ಯಪ್ಪ. ಈ ಸೈನ್ಸ್ ಮತ್ತು ಭಕ್ತಿಯ ಸತ್ಯವನ್ನ ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.